ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ನಾನು ವೆಲ್ಕಮ್ ಟು ಮೈ ಸ್ವಿಟ್ಜರ್ಲ್ಯಾಂಡ್ ಡೈರೀಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಟುಡೇ ಐ ಆಮ್ ಇನ್ ಇಟಲಿ. ಸೊ ನಾವಿಬ್ರು ಬೆಳಿಗ್ಗೆ ಟ್ರೈನ್ ತಗೊಂಡು ಇಲ್ಲಿ ಇಟಲಿಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಈಗ ಎಷ್ಟಾಗಿದೆ ಜಾನ್? ಟೈಮು 1 ಗಂಟೆ ಆಗಿದೆ. ನಾವು 12 ಗಂಟೆ 12:30 ಅಷ್ಟೊತ್ತಿಗೇನೋ ರೀಚ್ ಆದ್ವಿ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನ್ಯಾಕ್ಸ್ ಏನೋ ತಿನ್ಕೊಂಡು ಇವಾಗ ವಿ ಆರ್ ಹೆಡಿಂಗ್ ಔಟ್ ಟು ಎಕ್ಸ್ಪ್ಲೋರ್. ಇಲ್ಲಂತೂ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು, ಯಾಕೆಂದರೆ ತುಂಬಾ ಪಿಕ್ ಪಾಕೆಟರ್ಸ್ ಇದ್ದಾರೆ ಅಂತ ಎಲ್ಲರೂ ವಾರ್ನ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ವೆಲ್ಕಮ್ ಟು ಮೈ ಇಟಲಿ ಡೈರೀಸ್. ಇವತ್ತಿಂದ ಇಟಲಿಯ ಪ್ರಯಾಣ ಶುರು. ಇವತ್ತು ಇಟಲಿಲಿ ನಾವು ಬಂದಿರೋದು ಮಿಲಾನ್ಗೆ. ಸೊ ಆರ್ ಯು ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಮಿಲಾನ್? ಎಸ್, ಎಕ್ಸೈಟಿಂಗ್ ಸ್ವಲ್ಪ ಭಯ ಜಾಸ್ತಿ. ಅವರೇ ಟ್ರೈನಲ್ಲಿ ಇಳಿದ ತಕ್ಷಣ ಅವರೇ ಅನೌನ್ಸ್ಮೆಂಟ್ ಕೊಡ್ತಾರೆ, ದಯವಿಟ್ಟು ಪಿಕ್ ಪಾಕೆಟರ್ಸ್ ಇದ್ದಾರೆ, ಬಿ ವೆರಿ ಕೇರ್ಫುಲ್ ಅಂತ. ನಾವು ಅಯ್ಯೋ ದೇವರೇ ತಪ್ಪಾದ ಜಾಗಕ್ಕೆ ಬಂದ್ಬಿಟ್ರಾ? ಎಂಟರ್ ಆಗಿದ ತಕ್ಷಣ ಫಸ್ಟ್ ವಾರ್ನಿಂಗ್ ಅದೇನಾ ಅಂತ ಅನ್ಕೊಂಡ್ರೆ. Yeah, Jayant really likes Switzerland. He's not really liking this Italy vibes. But yeah, it is what it is. ಬುಕ್ ಮಾಡಿಬಿಟ್ಟಿದ್ದೀವಿ, ನೋಡ್ಬೇಕು ಇವಾಗ. ಆ್ಯಂಡ್ ನೋಡೋಣ, ಇವತ್ತಿನೂ ನಾವಿನ್ನು ಕಾಲಿಟ್ಟಿದ್ದೀವಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಮೇ ಬಿ ಮೈಟ್ ಲೈಕ್ ಇಟ್. ಸೊ ವಿ ಡೋಂಟ್ ನೋ. ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೇಕು ವೆಕೇಶನ್ ಅಂತ ಅಂದರೆ ಇಲ್ಲಿ ಕಳ್ರಿದಾರಂತೆ, ಹುಷಾರು ಅಂತ. ಅಲ್ಲೂ ಅಷ್ಟೇ, ನಾವು ಅಕ್ಕಪಕ್ಕ ನೋಡ್ಕೊಂಡು ಬರ್ತಾ ಇಲ್ಲ, ಬ್ಯಾಗ್ನ ಹೆಂಗೆ ಇಟ್ಕೊಂಡು ಬರ್ತಾ ಇದ್ದೀವಿ. ಸೊ ಅದೊಂದು ಸ್ವಲ್ಪ ಕನ್ಸರ್ನ್ ಇದೆ. ಬಟ್ ಹೋಪ್ಫುಲಿ ವಿಲ್ ಹ್ಯಾವ್ ಅ ಗುಡ್ ಟೈಮ್ ಆ್ಯಂಡ್ ನಿಮಗೂ ತೋರಿಸ್ತೀವಿ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಮಿಲಾನ್. ಇಟಲಿ ಮಿಲಾನಲ್ಲಿ ಇದು ನಮ್ಮ ರೂಮು. ಐ ಆಮ್ ಗಿವಿಂಗ್ ಯು ಅ ಸ್ಮಾಲ್ ರೂಮ್ ಟೂರ್. 2 ಸೆಪ್ರೇಟ್ ಬೆಡ್ ಕೊಟ್ಟಿದ್ದಾರೆ ಗಂಡ ಹೆಂಡತಿಗೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಬಂದರೆ ಇಲ್ಲಿ ಒಂದು ಕಿಟಕಿ ಇದೆ ದೊಡ್ಡದಾಗಿ, ಆ್ಯಂಡ್ ಟಿ ವಿ ಆ್ಯಂಡ್ ಆಲ್ ಆಫ್ ಇಟ್. ವಾರ್ಡ್ರೋಬ್ ಸ್ಪೇಸ್, ಇದು ಎಂಟ್ರೆನ್ಸು ಡೋರು, ಆ್ಯಂಡ್ ಇದು ವಾಶ್ರೂಮ್ ಇಸ್ ಕ್ವೈಟ್ ಸ್ಪೇಷಿಯಸ್. ಇನ್ನೂ ಫನ್ನಿ ವಿಷಯ ಏನು ಅಂದರೆ, ಯೂಶ್ವಲಿ ಯುರೋಪಿಯನ್ ಕಂಟ್ರೀಸಲ್ಲಿ ನಿಮಗೆ ಗೊತ್ತು, ಫಾರಿನ್ ಕಂಟ್ರೀಸಲ್ಲಿ ಅವರ ವಾಶ್ರೂಮ್ಸಲ್ಲಿ ಜೆಟ್ ಸ್ಪ್ರೇಸ್ ಇರಲ್ಲ, ದೇ ಯೂಸ್ ಟಿಶ್ಯೂಸ್ ಅಂತ. ಬಟ್ ಸ್ಪೆಸಿಫಿಕಲಿ ಇನ್ ಇಟಲಿ, ಐ ಡೋಂಟ್ ನೋ ಇನ್ ಅದರ್ ಕಂಟ್ರೀಸ್ ಆಲ್ಸೋ, ಬಟ್ ಇನ್ ಇಟಲಿ ದೇ ಹ್ಯಾವ್ ಅ ಪ್ಲೇಸ್ ಟು ಫಿನಿಶ್ ಯೋರ್ ಬಿಸ್ನೆಸ್. ಇಲ್ಲಿ ಡೂ ಯೋರ್ ಬಿಸ್ನೆಸ್ ಆ್ಯಂಡ್ ಯು ಕ್ಯಾನ್ ವಾಶ್ ಯೋರ್ ಬಿಸ್ನೆಸ್. ಸೊ ಅದೆಲ್ಲ ಇದೆ. ಸೊ ಇದು ವಾಶ್ರೂಮ್ ಇಸ್ ಕ್ವೈಟ್ ಸ್ಪೇಷಿಯಸ್ ಆ್ಯಂಡ್ ದ ರೂಮ್ ಇಸ್ ಆಲ್ಸೋ ಕ್ವೈಟ್ ಸ್ಪೇಷಿಯಸ್. ಚೆನ್ನಾಗಿದೆ ರೂಮು. ದಿಸ್ ಇಸ್ ಹೌ ಐ ಲುಕ್. ಹೆಂಗಿದೆ ನನ್ನ ಲುಕ್ ಹೇಳಿ. ಜೊತೆಗೆ ನಾನು ಈ ಪರ್ಲ್ ಇಯರಿಂಗ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಟು ಮ್ಯಾಚ್ ದ ಪರ್ಲ್ಸ್ ಆನ್ ಮೈ ಡ್ರೆಸ್. ದಿಸ್ ಡ್ರೆಸ್ ಈಸ್ ಫ್ರಮ್ ಸವಾನಾ. ಅಷ್ಟೇ. ಜಯಂತ್ ಅವರ ಓ ಟಿಡಿ ಗೈಸ್. ಇದು ಇವರು ಹಾಕ್ಕೊಂಡಿರುವಂಥ ಲುಕ್. ಐ ಥಿಂಕ್ ಬಟನ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ದ್ಯಾನ್ ದ ಬಟನ್ ಇನ್. ಯಾ, ಎಸ್, ಐ ವೋಟ್ ಫಾರ್ ದಿಸ್. ನೀವು ಲುಕ್ 1ಗೆ ವೋಟ್ ಮಾಡ್ತೀರಾ, ಲುಕ್ 2ಗೆ ವೋಟ್ ಮಾಡ್ತೀರಾ, ಕಾಮೆಂಟ್ ಮಾಡಿ. ಇಲ್ಲಿನ ರೈಲ್ವೆ ಸ್ಟೇಷನ್, ಇಲ್ಲಿಂದ ನಾವು ಹೋಗಿದ್ವಿ, ಬಟ್ ಇವಾಗ ನಮ್ಮದು ಅದೇನೋ ರೀಚಾರ್ಜ್ ಮಾಡಿಸ್ಬೇಕಿತ್ತು ಬಸ್ದು. ಸೊ ವಿ ಕೇಮ್ ಹಿಯರ್. ಸುಮ್ಮನೆ ನಡೆಸ್ತೀಯ ಜಯಂತಿಗೆ ನನ್ನ. ಟ್ರಾವೆಲರ್ಸ್ ಫ್ರೆಂಡ್ಲಿನೇ ಇಲ್ಲ, ಮೆಟ್ಲು ಮಾಡಿದ್ದಾರೆ, ಹೆಂಗೆ ಎತ್ಕೊಂಡು ಹೋಗ್ಬೇಕು ಬ್ಯಾಗ್ನ. ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲದಕ್ಕೂ ದಾರಿ ಇತ್ತು, ಇಲ್ಲಿ ಒಂದು ಸ್ವಲ್ಪ ಕಷ್ಟ ಉಂಟು. ಇನ್ನೂ ನಮಗೆ ಸಿಕ್ಕಿಲ್ಲ, ನಾವು ಹುಡುಕ್ತಾನೇ ಇದ್ದೀವಿ. ಐ ಡೋಂಟ್ ನೋ ವೇರ್ ಇಟ್ ಇಸ್. ಇಲ್ಲಿ ಮಕ್ಳಿಗೆ ಇಂಗ್ಲೀಷ್ ಬರಲ್ಲ, ನಮಗೆ ಇಟಾಲಿಯನ್ ಭಾಷೆ ಬರಲ್ಲ. ಇಟ್ಸ್ ಆಲ್ ಕ್ರೇಜಿ. ಕೇಳಿದ್ರೆ ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ತಿಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸುಮ್ಮನೆ ನಾವೇ ಹುಡುಕ್ತಾ ಇದ್ದೀವಿ. ನಮ್ಮದು ಹಾಪ್ ಆನ್ ಹಾಪ್ ಆಫ್ ಟೋರ್ದು ಪಾಸ್ ಇದೆ, ಅದನ್ನು ರಿಡೀಮ್ ಮಾಡ್ಕೊಂಡು ನಾವು ಬಸ್ ಹತ್ತಬೇಕು. ಅದನ್ನು ನನ್ನ ಮಕ್ಕಳು ಎಲ್ಲಿ ಅಂತ ಹೇಳ್ತಾ ಇಲ್ಲ ನಮ್ಗೆ ಯಾರು, ಅದು ನಮಗೂ ಗೊತ್ತಾಗ್ತಿಲ್ಲ ಎಲ್ಲಿ ಅಂತ. ಹಿಂಗಿದೆ ಕತೆ. ಇಲ್ಲಿ ಫೈನಲಿ ಸಿಕ್ತು ನಮಗೆ ಆ ಪಾಯಿಂಟು. ಟಿಕೆಟ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಂಡು ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಆ್ಯನ್ ಎಕ್ಸ್ಟ್ರೀಮ್ಲಿ ಕಷ್ಟದ ಜರ್ನಿ ಗೈಸ್. ಥ್ಯಾಂಕ್ ಯು. ಕೆಳಗಡೆಯಿಂದ ಏನು ಕಾಣಿಸೋದಿಲ್ಲ ಅದಕ್ಕೆ. ಇದು ಬಸ್ಸು. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಹುಡುಕಕ್ಕೆ. ಪ್ರಾಬ್ಲಮ್ ಇಸ್ ಭಾಷೆ. ಹೋಪ್ಫುಲಿ ಇವತ್ತಿನ ದಿನ ನಾವು ಚೆನ್ನಾಗಿ ಉಪಯೋಗಿಸ್ಕೋತೀವಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, 1 ಅವರ್ ಸುಮ್ಮನೆ ಹುಡುಕ್ತಾನೆ ಇದ್ದೀವಿ, ಎಲ್ಲಿ ಅಂತ. ಬರ್ಡ್ಸ್ ಏನು ಎಂತ ಎಂಟ್ರೆನ್ಸ್ ಕೊಟ್ಟರು ನಾವು. ಓಕೆ, ಸೊ ನಾವು ರೀಚ್ ಆಗಿದ್ದೀವಿ. ಕೆಥಿಡ್ರಲ್
the famous point of Milan. This is that famous Galleria Mall and yeah, ಸಖತ್ ಜನ ಇದ್ದಾರೆ ಇಲ್ಲಿ. ನಾವು ಬಂದಿರೋ ಟೈಮ್ ಹಂಗಿದೆ ಅನ್ಸುತ್ತೆ. ಇವಾಗ ಆಲ್ರೆಡಿ 2:30 ಮಧ್ಯಾಹ್ನ, ಬಟ್ ಒಳ್ಳೆ ಸಂಜೆ 5:30 ಇದ್ದಂಗಿದೆ. ಹೇಗಿದೆ ಫಸ್ಟ್ ಇಂಪ್ರೆಷನ್? ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಇಸ್ ಮೈಂಡ್ ಬ್ಲೋಯಿಂಗ್. ಎಷ್ಟು ಹ್ಯೂಜ್ ಆಗಿದೆ ನೋಡಿದ್ದು. ನಾನು ಲಾಸ್ಟ್ ಈ ಥರ ನೋಡಿದ್ದು ಮೈಸೂರು ಪ್ಯಾಲೇಸ್ ಅನಿಸುತ್ತೆ. ಬಟ್ ವೆರಿ ನೈಸ್. ಆರ್ಕಿಟೆಕ್ಚರ್ ಇಸ್ ನೆಕ್ಸ್ಟ್ ಲೆವೆಲ್. ಮಿಲಾನಲ್ಲಿ ನಾವು ಇನ್ನೂ ಏನೇನು ನೋಡ್ತೀವಿ ಅಂದರೆ ಏನಿಲ್ಲ, ಇಷ್ಟೇ ಇರೋದು ನೋಡೋಕ್ಕೆ. ಪೀಪಲ್ ಕಮ್ ಹಿಯರ್ ಟು ಸಿ ದಿಸ್. ಸೊ ನಾವು ತೊಗೊಂಡಿದ್ದು ಹಾಪ್ ಆನ್ ಹಾಪ್ ಆಫ್ ಟೂರ್ ಅಂತ. ಸೊ ಅದೇ ನಾವು ಟಿಕೆಟ್ ಇದಕ್ಕೆ ಎಕ್ಸ್ಚೇಂಜ್ಗೆ ಹುಡುಕ್ತಿದ್ವಲ್ಲ, ಅಲ್ಲಿ ನಾವು ಟಿಕೆಟ್ನ ರೀಡೀಮ್ ಮಾಡಿಕೊಂಡು 24 hours ಇರುತ್ತೆ. ಸೊ ವಿ ಜಸ್ಟ್ ಹ್ಯಾವ್ ಟು ಹಾಪ್ ಆನ್ ಅ ಬಸ್. ಸಿಟಿದು ಟೂರ್ ಕರ್ಕೊಂಡು ಹೋಗ್ತಾರೆ ಆ ಬಸ್ಸಲ್ಲಿ. ನೀವು ಒಂದು ಪಾಯಿಂಟಲ್ಲಿ ಇಳ್ಕೊಂಡು ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಪ್ಲೇಸ್ ಬೈ ಯೋರ್ ಸೆಲ್ಫ್. ಆ್ಯಂಡ್ ನೆಕ್ಸ್ಟು ಅದೇ ಥರದ್ದು ಬಸ್ಸು ನೆಕ್ಸ್ಟ್ ಯಾವುದಾದ್ರು ಬಸ್ ತೊಗೊಂಡು 3 ರೂಟ್ ಇರುತ್ತೆ, ರೂಟ್ ಎ, ರೂಟ್ ಬಿ, ರೂಟ್ ಸಿ. ನೀವು ಆ ರೂಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸಿಟಿನೆಲ್ಲ ನೋಡ್ಬೋದು. ಸೊ ನಿಮ್ಗೆ ಎಲ್ಲಿ ಇಳಿಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಈ ಜಾಗನ ಅಂದರೆ ಇಳ್ಕೊಬೋದು. ನೆಕ್ಸ್ಟ್ ಬಸ್ನ ಹತ್ಬೋದು, ಬಟ್ ಅದೇ ಬಸ್ನ ಹತ್ತಬೇಕು. ಓಕೆ, ಸೊ ಮಾಲ್ ಒಳಗಡೆ ಬಂದಿದ್ದೀವಿ. ಮಾಲ್ ಆರ್ಕಿಟೆಕ್ಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ರಿನೌನ್ ಬ್ರ್ಯಾಂಡ್ಸ್ ಆಫ್ ಕೋರ್ಸ್ ನಿಮಗೆ ಗೊತ್ತಿರುತ್ತೆ. ಎವ್ರಿಥಿಂಗ್ ಈಸ್ ಹಿಯರ್. ಯು ಕ್ಯಾನ್ ಶಾಪ್ ಇಫ್ ಯು ವಾಂಟ್ ಟು, ಆರ್ ಯು ಕ್ಯಾನ್ ಡೂ ವಿಂಡೋ ಶಾಪಿಂಗ್ ಆಫ್ ಕೋರ್ಸ್. ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಸಕ್ಕದಾಗಿ ಕಟ್ಟಿದ್ದಾರೆ. ಅದು ಯಾವ ಕಾಲದಲ್ಲಿ ಕಟ್ಟಿದ್ರೋ ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಬಟ್ ಅಫ್ಕೋರ್ಸ್ ತುಂಬ ಕ್ರೌಡೆಡ್ ಆಗಿರೋದ್ರಿಂದ ನಮಗೆ ಜನ ನಿಬಿಡಿತ ಪ್ರದೇಶ ಅಂತ ಯಾವುದೂ ಇಲ್ಲ. ಬಟ್ ಸಕ್ಕದಾಗಿದೆ ಮಾತ್ರ. ಯಾರು ಟೂರಿಸ್ಟು ಇಂಡಿಯಾದವ್ರ ಥರ ಇದ್ದಾರಲ್ಲ. ಹಾಯ್ ಸರ್, ಯಾರು ನೀವು? ಮೇಘ್ನಾ ಹಸ್ಬೆಂಡ್ ಅಂತ. ಮೇಘ್ನಾ ಹಸ್ಬೆಂಡು ಜಯಂತ್ ಅವ್ರ ತಾನೇ, ನಿಮ್ಮ ಬಿಗ್ ಫ್ಯಾನ್. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಯಾವ ಸ್ಟೋರ್ಗೆ ಕರ್ಕೊಂಡೋಗಿ ಏನು ಕೊಡಿಸ್ತೀಯ ನಂಗೆ ಇಲ್ಲಿ? ನಾವು ನಮ್ಮ ಬೆಂಗಳೂರು ಕರ್ಕೊಂಡೋಗಿ ಚೆನ್ನಾಗಿರೋದು ಕೊಡಿಸ್ತೀನಿ. ಏನೇನಿದೆ ಗೊತ್ತು? ಗೋಚಿ ಅಂತ ಇದೆ, ಆಮೇಲೆ ಗೋಚಿ, ಪ್ರಾಡ ಎಲ್ಲ, ಪ್ರೋದಾ ಅಥವಾ ಬೆಸ್ಟ್ MG ರೋಡಲ್ಲಿ ಸಕ್ಕದಾಗಿ ಸಿಗುತ್ತೆ. MG ರೋಡಲ್ಲೂ ಕಾಸ್ಟ್ಲಿ ಇದೆ. ಇಲ್ಲೊಂದು ಫೇಮಸ್ ಸ್ಟಾರ್ಬಕ್ಸ್ ಇದೆ, ಸೊ ಅಲ್ಲಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಲೆಟ್ಸ್ ಗೋ. ಸಕ್ಕದಾಗಿದೆ ಗೈಸ್ ಮಾಲು. ಜನ ಇಲ್ಲದೆ ಒಂದು ಫೋಟೋನು ತೆಗೆಸ್ಕೊಳ್ಳೋಕೆ ಬ್ಯಾಕ್ಗ್ರೌಂಡಲ್ಲಿ ಅಫ್ಕೋರ್ಸ್ ಜನಗಳಿದ್ದೇ ಇರ್ತಾರೆ ಆ್ಯಂಡ್ ಎಲ್ಲರೂ ಬಂದೇ ಬರ್ತಾರೆ. ಸೊ ಇಲ್ಲಿ ಒಂದು ಫೇಮಸ್ ಸ್ಟಾರ್ಬಕ್ಸ್ ಇದೆ ಆ್ಯಂಡ್ ಆ ಥರದ್ದು ಇರೋದು ಒಂದು 3 ಅಂತೆ ಜಗತ್ತಲ್ಲಿ, ಸ್ಟಾರ್ಬಕ್ಸ್ ರೋಸ್ಟರಿ ಅಂತ. ಸೊ ಐ ಥಾಟ್ ತಿನ್ಕೋ ಅಂತ. ಫಸ್ಟು ಜಿಲಾಟೋ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ, ಯಾಕೆಂದರೆ ಅದು ಸ್ವಲ್ಪ ದೂರ ಇದೆ, ಇಲ್ಲೇ ಪಕ್ಕದಲ್ಲಿತ್ತು. ಇಲ್ಲೇ ನಡ್ಕೊಂಡು ಬಂದರೆ ಇದಿಲ್ಲೇ ಇತ್ತಾ. ಸೊ ಇಲ್ಲಿ ಜಿಲಾಟೋ ತುಂಬ ಫೇಮಸ್ ಅಂತ ನೋಡಿದ್ದೆ. ಸೊ ಬನ್ನಿ ತಿನ್ನೋಣ. ಏನಿದೆ ಎಷ್ಟು ಎಲ್ಲ ಹೇಳ್ತೀನಿ ಗೈಸ್ ನಿಮಗೆ. ಏನು ತೊಗೊಂಡ್ವಿ ನೋಡೋಣ. Oh, nice. Let's go. I can smell coffee here. Nice. Oh, nice. They have a lot of varieties. ಫಾಸ್ಟಾಗಿ ತಿನ್ನಬೇಕು ಗೈಸ್, ಆಮೇಲೆ ಸಿಗ್ತೀನಿ. ಐಸ್ ಕ್ರೀಮ್ ಮಾತ್ರ ಸಕ್ಕತ್ತಾಗಿದೆ. ಹೌ ವಾಸ್ ದ ಜಿಲಾಟೋ? ಇಟ್ ವಾಸ್ ನೈಸ್, ಬಟ್ ನನ್ನ ಫ್ಲೇವರ್ ಸೆಲೆಕ್ಷನ್ ವಾಸ್ ಪ್ರಿಟಿ ಬ್ಯಾಡ್, ಐ ಗೆಸ್. ಅಷ್ಟೊಂದು ಮಜಾ ಬರಲಿಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ನೈಸ್, ಫ್ಯಾನ್ಸಿ ಆಗಿತ್ತು. ಓಕೆ, 1 ಸೆಕೆಂಡ್. ಸೊ ಜಿಲಾಟೋ ತಿಂದ್ಬಿಟ್ಟು ನೆಕ್ಸ್ಟು ನಾವು ಪಿಜ್ಜಾ ತಿಂತಾ ಇದ್ದೀವಿ. ಇಟಲಿಗೆ ಬಂದ್ಬಿಟ್ಟು ಪಿಜ್ಜಾ ತಿಂದು ಇರೋಕ್ಕಾಗುತ್ತಾ? ಜಯಂತ್ ಅವ್ರು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ. ಪಿಜ್ಜಾ ಇದು 1 ಸ್ಲೈಸ್ ಪಿಜ್ಜಾ, 1 ಸ್ಲೈಸು €4 ಅಂದರೆ ₹400. ಅದನ್ನು 2 ಕಟ್ ಮಾಡಿಸ್ಕೊಂಡಿದ್ದೀವಿ ನಾವು. ಜಿಲಾಟೋ ಎಷ್ಟಾಯಿತು ಪ್ರೈಸ್ ಎರಡಕ್ಕೂ ಸೇರಿಸಿ? €900, €9. €5 ಒಂದು, €4 ಒಂದು. ಸೊ ತಿನ್ನಿ, ಬಿಸಿ ಇದೆ. ಹೆಂಗಿದೆ ಟೇಸ್ಟು? ರಿವ್ಯೂ ಕೊಡಿ. ಅಗೀತಾ ಇದೆ, ಹಂಗೆ ಕರಗ್ತಾ ಇದೆ. ನಮ್ಮ ಇದರಲ್ಲೆಲ್ಲ, ನಮ್ಮೂರಲ್ಲೆಲ್ಲ ತಿಂದಾಗ ಐದಷ್ಟೇ ಅಗಿಬೇಕನ್ಸುತ್ತೆ. ಇಲ್ಲಾದರೆ ಚೆನ್ನಾಗಿತ್ತು, ಲೈಕ್ ಕಪಲ್ ಆಫ್ ಬೈಟ್ಸ್ ಆ್ಯಂಡ್ ಈಸಿಲಿ ತಿನ್ಬೋದು ಥರ. ಇವ್ರು ಎಷ್ಟೇ ಈ ಥರ ತಿಂದ್ರೂ ಯಾರು ದಪ್ಪ ಆಗಲ್ಲ, ಬಿಕಾಸ್ ದೇ ಮೇಡ್ ಫ್ರಮ್ ಪ್ಯೂರ್ ಇಂಗ್ರೀಡಿಯೆಂಟ್ಸ್ ಅಂತ ಅಂತಾರೆ. ಸೊ ಆ್ಯಕ್ಚುಲಿ ಟ್ರೈಂಗ್ ದೇರ್ ಪಿಜ್ಜಾಸ್ ಆರ್ ಪಾಸ್ತಾಸ್, ಇಟ್ಸ್ ಆಲ್ ಗುಡ್ ಫಾರ್ ಯುವರ್, ದೇ ವೋಂಟ್ ಯೂಸ್ ಅಡಲ್ಟೆಡ್ ಇಂಗ್ರೀಡಿಯೆಂಟ್ಸ್, ಎಲ್ಲ ಚೆನ್ನಾಗೇ ಇರುತ್ತೆ. ಆ್ಯಕ್ಚುಲಿ ಹೌದು, ಜಯಂತ್ ಹೇಳಿದ್ದು ಕರೆಕ್ಟು. ಯಾಕೆಂದರೆ ಇಲ್ಲಿನ ಪಿಜ್ಜಾ ಇವ್ರು ಮಾಡ್ತಾರಲ್ಲ, ಇದು ಯೂಸ್ ಜಯಂತ್ ನಿನ್ನ ಮುಖ ಕಟ್ಟಾಗ್ತದೆ, ನನ್ನ ಹೈಟಿಗೆ ಕರೆಕ್ಟ್ ಇದೆ. ಸೊ ಯಾ, ಇಟ್ಸ್ ಆಲ್ ಮೇಡ್ ಫ್ರಮ್ ದಿ ಆ್ಯಕ್ಚುಲ್ ರಿಯಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ವೆರಿ ಫ್ರೆಶ್ ಇಂಗ್ರೀಡಿಯೆಂಟ್ಸ್. ಹಾಗಾಗಿ ಇದು ತಿಂದ್ರೂ ದೇ ಡೋಂಟ್ ಪುಟ್ ಆನ್ ವೇಟ್ ಆ್ಯಂಡ್ ಬಿ ವೆರಿ ನೈಸ್. ಆ್ಯಂಡ್ ಇದು ನಾವು ತೊಗೊಂಡಿರೋದು ಮಾರಿನಾರ ಅಂತ, ಟೊಮೆಟೊ, ಆನಿಯನ್ಸ್ ಆ್ಯಂಡ್ ಸಮ್ ಆರಿಗ್ಯಾನೋ. ಸೊ ಹೋಪ್ಫುಲಿ ಲೆಟ್ಸ್ ಸಿ. ನೈಸ್. ಹಲೋ, 2-3 ಬೈಟು ಅಷ್ಟೇ. ವೆರಿ ನೈಸ್, ವೆರಿ ಫ್ರೆಶ್. ಲವ್ ಇಟ್, ವಿ ಎಂಜಾಯ್. ಯಸ್. ಹೌಸ್ ಇಟ್? ಬ್ಯೂಟಿ ಅಲ್ಲ? ಬ್ಯೂಟಿಫುಲ್, ಸಕ್ಕದಾಗಿದೆ ಮಾತ್ರ. ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಸಿಕ್ಕರೆ ಗ್ರೇಟ್. ಇವಾಗ ಅಷ್ಟು ಜನ ಇದ್ದಾರೆ ಇಲ್ಲಿ ಒಳಗಡೆ. ಸೊ ಜಯಂತ್ ಅವ್ರು ಡಿಸೈಡ್ ಮಾಡಿದ್ದಾರೆ ಏನು ಕುಡಿಬೇಕು ಅಂತ. ಹೀ ಈಸ್ ಗೋನ ಬಿ ಗೋಯಿಂಗ್ ವಿತ್ ರೋಸ್ಟ್ರಿ ಹಾಟ್ ಚಾಕ್ಲೇಟ್
ಆಸಾಮ್. ಮೇಘ್ನಾಗೆ ವನಿಲಾ. ಅದು ಜಯಂತೆ ಡಿಸೈಡ್ ಮಾಡಿದ್ದಾರೆ ಇದನ್ನು ಕುಡಿ ಅಂತ, ಬಿಕಾಸ್ ಈ ವಾಂಟ್ಸ್ ಟು ಟ್ರೈ ಬೋತ್ ಆಫ್ ದೆಮ್. ನಂಗೆ ಬೇಡ ಅಂದ್ರೂ. ಬರೋಕ್ಕಿಂತ ಮುಂಚೆ ಎಷ್ಟು ಡಯಟ್ ಮಾಡಿದ್ದೆ ಅಂದರೆ. ಓಕೆ, ಜಯಂತ್ ಅವರ ಡ್ರಿಂಕ್ ಬಂದಿದೆ. ಹಾಟ್ ಚಾಕ್ಲೇಟ್ ಆಲ್ರೆಡಿ ಕಲಿಸ್ತಾ ಇದ್ದಾರೆ. ನಂದು ವೆನಿಲಾ ಲಾಟೆ. ಸೊ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ನೈಸ್. ಅಟ್ಮಾಸ್ಫಿಯರ್, ಆಂಬಿಯನ್ಸ್. ಯಾ, ಇಟ್ಸ್ ಟೂ ಗುಡ್. ಸಕ್ಕದಾಗಿದೆ ಮಾತ್ರ. ಲೆಟ್ ಮೀ ಟ್ರೈ ದ ವೆನಿಲಾ ಲಾಟೆ ಆರ್ಡರ್ಡ್ ಬೈ ಮೈ ಹಸ್ಬೆಂಡ್ ಜಸ್ಟ್ ಬಿಕಾಸ್ ಹಿ ವಾಂಟೆಡ್ ಟು ಡ್ರಿಂಕ್ ಇಟ್. ಪಿಜ್ಜಾ ಮತ್ತು ಅದು ಜಿಲಾಟೋ ತಿಂದ ನಂಗೆ ಹೊಟ್ಟೆ ತುಂಬಿಡ್ತು. ಅದಕ್ಕೆ ಒಂದೇ ತಗೋ ಅಂತ ಹೇಳ್ತಾ ಇದ್ದೀನಿ. ತೊಗೊಳ್ಳೋಣ ಅಂತ ಜೋಶಲ್ಲಿ ತೊಗೊಂಬಿಟ್ಟು ಜಯತ್ ಅಲ್ಲ. ಬಟ್ ಇಟ್ಸ್ ಆಲ್ ಎನ್ ಎಕ್ಸ್ಪೀರಿಯನ್ಸ್. ಸೊ ವಿ ಹ್ಯಾವ್ ಕಮ್ ಫಾರ್ ದಿ ಎಕ್ಸ್ಪೀರಿಯನ್ಸ್. ಇದು ನೋಡೋಕ್ಕೆ ಬಂದಿದ್ದು ನಾವು. ಸಕ್ಕದಾಗಿತ್ತು. ಮೇಘ್ನ ನಮ್ಮ ಅಪ್ಪನ ಕಂಪ್ಲೇಂಟ್ ಮಾಡಿದ್ರು, ಜಯಂತ್ ನಮ್ಗೆ ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ. ಕಂಪ್ಲೇಂಟ್ ಮಾಡಿದೆ ಅಂತ ಯಾಕೋ ಅಲ್ಲಿ ಹೋಗಿರೋದು ಏನೇನಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಾರ್ದು. ಅದಕ್ಕೆ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರೋಣ. ಆಮೇಲೆ ನಮ್ಮ ಅಪ್ಪನೂ ಬೈತಾಯಿದ್ರು ಯಾಕೆ ಹಂಗೆ ಬಂದು ಮಾಡ್ತಾಯಿದ್ದ ಅಂತ. ಸೊ ಥ್ಯಾಂಕ್ ಯು ಮೇಘ್ನ. ಮಿಲಾನಲ್ಲಿ ಆ್ಯಕ್ಚುಲಿ ನೋಡೋಕ್ಕೆ ಅಂತ ಏನಿಲ್ಲ ಗೈಸ್. ಮಿಲಾನ್ ಇರೋದೇ ಫ್ಯಾಷನ್ ಕ್ಯಾಪಿಟಲ್ಲು. ಸೊ ನಿಮಗೆ ಲಕ್ಸುರಿ ಶಾಪಿಂಗ್ ಮಾಡಬೇಕು, ಒಂದು ಹೈ ಆ್ಯಂಡ್ ಲೈಫ್ ಸ್ಟೈಲ್ ನೋಡಬೇಕು ಇಟಾಲಿಯನ್ಸ್ ಅಂದರೆ ಯು ಕ್ಯಾನ್ ಕಮ್ ಯೋರ್. ಅದು ಬಿಟ್ಟು ಇಲ್ಲಿ ಡುವಮೋ ಕೆಥೆಡ್ರಲ್ ನೋಡಿದ್ವಲ್ಲ, ಆ್ಯಂಡ್ ದಟ್ ಡುವಮೋ ದಟ್ ಗ್ಯಾಲೇರಿಯಾ ಮಾಲ್. ಅದು ಬಿಟ್ಟರೆ ಯು ಹ್ಯಾವ್ ನಥಿಂಗ್ ಮಚ್ ಇಲ್ಲಿ ನೋಡಲಿಕ್ಕೆ. ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ತಲೆಯಲ್ಲಿ ಪ್ಲ್ಯಾನ್ ಇತ್ತು ಐ ವಿಲ್ ಬೈ ಅ ಡಿಸೈನರ್ ಬ್ಯಾಗ್ ಹ್ಯೂರ್ ಇನ್ ಮಿಲಾನ್ ಅಂತ. ಅದಕ್ಕೆ ನಾನು ಮಿಲಾನ್ ಹಾಕ್ಸ್ಕೊಂಡಿದ್ದು ಫಸ್ಟ್ ಆಫ್ ಆಲ್ ಪ್ಲೇಸು. ಅನ್ಫಾರ್ಚುನೇಟ್ಲಿ ಐ ಡಿಡ್ ನಾಟ್ ಬೈ. ಆಮೇಲೆ ನನಗೆ ಮನವರಿಕೆ ಆಗಿಬಿಟ್ಟು ಈ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಪ್ರೈಸ್ ಇಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು. ಸೊ ನಾನು ಪ್ರೈಸ್ ಕಂಪೇರ್ ಮಾಡಿ ಪ್ರೈಸ್ ನೋಡಿದೆ. ನನ್ನ ಬಜೆಟಲ್ಲಿ ಯಾವುದು ಬ್ಯಾಗ್ ಇರಲಿಲ್ಲ. ಆಮೇಲೆ ನಾನು ಗಿವ್ ಅಪ್ ಮಾಡಿಬಿಟ್ಟೆ. ಸರಿ, ನಾನು ಐ ವಿಲ್ ನಾಟ್ ಬೈ ದ ಬ್ಯಾಗ್ ಅಂತ. ಸೊ ಐ ಹ್ಯಾವ್ ಗಿವನ್ ಅಪ್. ಹಾಗಾಗಿ ಇವಾಗ ಸುಮ್ಮನೆ ಮಿಲಾನ್ ನೋಡ್ಕೊಂಡು ಬಂದಂಗೆ ಆಯಿತು ಅಷ್ಟೇ. ಚೆನ್ನಾಗಿದೆ ಈವ್ನಿಂಗ್ ವೈಬ್ ಒಂಥರ. ಅಲ್ಲೊಂದು ಮಾರ್ಕೆಟ್ ಇದೆ ನೋಡೋಣ. ಅಲ್ಲಿ ಚಿಕ್ಕದು ಅಂಗಡಿ ಇದೆಯಲ್ಲ ಹೊರಗಡೆ, ಅದು ಓಡಿ ಸ್ಟೋರ್ ಝಾರಾ ಜಯ್ಯು. ರಾತ್ರಿ ಒಂದು ಸ್ವಲ್ಪ ಅಲ್ಲಿ ಹೋಗಬೇಕು, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಣ. ದ ಮಾಲ್ ಗ್ಯಾಲೇರಿ ಅಲ್ವಾ ಅದು? ಹಾಂ, ಅದು ವೆರಿ ನೈಸ್. ಮಿಲಾನೋ ಇಟಾಲಿಯಾನೋ ಮಿಲಾನೋ. ಹಳೆ ಟ್ರಾಮ್, ವೆರಿ ಓಲ್ಡ್ ಟ್ರಾಮ್. 1922 ಅಂತ ಇದೆ. 1922 ಗಾಡಿ ನೋಡಿ ಇನ್ನೂ ಓಡ್ತಾ ಇದೆ. ಚಂದ. ಓಕೆ, ಸೊ ಇವಾಗ ಈವ್ನಿಂಗ್ ಕತ್ಲಾಗಿದೆ. ಟೈಮ್ ಎಷ್ಟು? 5:15 ಇವಾಗ ಆ್ಯಕ್ಚುಲಿ ಟೈಮು. ನಿಮ್ಗೆ ಅನ್ಸಲ್ಲ, ಬಟ್ ಲುಕ್ ಎಟ್ ಇಟ್. ಲೈಟ್ ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಚೆನ್ನಾಗಿದೆ. ಫ್ರಿಡ್ಜ್ ಮ್ಯಾಗ್ನೆಟು ಮತ್ತು ಒಂದು ಪೋಸ್ಟ್ ಕಾರ್ಡ್ ಬೇಕಿತ್ತು ನನಗೆ, ಸೊ ಅದು ತೊಗೊಂಡೆ. ಸೊ ಯಾ, ಚಂದ. ಇಟಾಲಿಯನ್ ಮಿಲಾನೋ ಟ್ರೆಡಿಷನ್ ಅಂತೆ. ಹಂಗೆ ಮಾಡೋದ್ರಿಂದ ಇಟ್ ಮೀನ್ಸ್ ದಟ್ ಯುಲ್ ಕಮ್ ಬ್ಯಾಕ್ ಟು ಮಿಲಾನ್. ಸೊ ಅದು ಇವಾಗ ಮೇಘ್ನವ್ರು ಮಾಡ್ತಾರೆ. ಅಲ್ಲಿರೋ ಜನ ಖಾಲಿ ಆದ್ಮೇಲೆ ಹೋಗ್ತೀನಿ. ನಂಗೆ ಒಂಥರ ಆಕ್ವರ್ಡ್ ಅನಿಸ್ತಾ ಇದೆ ಮಾಡೋಕ್ಕೆ. ಬಾಬಾ ಏನ್ರಿ ಅದು ಆ್ಯಂಗಲ್ಲು? ಬಾಬಾ ಸಿನಿಮಾಟೋಗ್ರಫಿಗೆ ಕೊಡಿಪ 10 ಪಾಯಿಂಟ್ಸು. ಥ್ಯಾಂಕ್ ಯು. ಎನಿವೇ ಮೇಘ್ನವ್ರು ಇವಾಗ ಜಸ್ಟ್ ಏನು ಮಾಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ಏನು ಮಾಡಿದೆ ಅಂದರೆ ಫಸ್ಟ್ ನಿಮಿಷ ನಿಮ್ಮದು ತಲೆ ನನಗೆ ಕ್ರಾಪ್ ಆಗೋದು ಇಷ್ಟ ಆಗ್ತಾಯಿಲ್ಲ. ಅದು ನಾನೇ ಹೇಳಿದ್ದು, ನನಗೆ ಹೇಳ್ಕೊಡ್ತಾ ಇಲ್ಲ. ನಾನು ನಿಮ್ಮ ತಲೆ ಕ್ರಾಪ್ ಆಗಿರೋ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆ ಥರ ನಾವು ಕಾಲಿಟ್ಬಿಟ್ಟು ಆ ಸೆಂಟ್ರಲ್ಲಿ ಈ ಥರ ಒಂದು ರೌಂಡ್ ತಿರುಗಿದ್ರೆ ವಾಪಸ್ ಮಿಲಾನ್ಗೆ ಬರ್ತೀವಿ ಅಂತ ಇದೆ. ಸೊ ನಾನು ವಾಪಸ್ ಮಿಲಾನಿಗೆ ಬರಬೇಕು ಆ್ಯಂಡ್ ನಾನು ಡಿಯೋರ್ ಹ್ಯಾಂಡ್ ಬ್ಯಾಗ್ ತೊಗೋಬೇಕು. ಸೊ ದಟ್ ಈಸ್ ಮೈ ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ನಾನು ತಿರುಗಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಬರಬೇಕಾದ್ರೆ ನಾನು ಡಿಯೋರ್ ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋ ಅಷ್ಟು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಏನಪ್ಪ ಏನು ಹೇಳಿ, ವಾಟ್ಸ್ ದ ರೈಟ್ ವರ್ಡ್? ಅಷ್ಟು ಎತ್ತರಕ್ಕೆ ಬೆಳೆದಿರ್ತೀನಿ. ಡಿಯೋರ್ ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋ ಅಷ್ಟು ನಾನು ಇರುತ್ತೆ ಅಂತ ಹೇಳಿ ವಾಪಸ್ ಮಿಲಾನ್ಗೆ ಬಂದಾಗ ಬರುವಾಗ ಆಗಲಿ ಅಂತ ಇವಾಗ ನಾನು ತಿರುಗಿದ್ದೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಹೋಪ್ಫುಲಿ ಐ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಬೈ ನಾಟ್ ಜಸ್ಟ್ ಡಿಯೋರ್ ಬಟ್ ಅ ಲಾಟ್ ಮೋರ್ ಬ್ಯಾಗ್ಸ್. ವಾಟ್ ಡು ಯು ಥಿಂಕ್? ಜಸ್ಟ್ ಮೈ ಮ್ಯಾನಿಫೆಸ್ಟೇಷನ್ ಗೈಸ್. I'll be driving a Lamborghini by then. ಶೋರ್, ವೈ ನಾಟ್? ಇಲ್ಲಿನ ಟ್ರೆಡಿಷನ್ ನಂಬಿಕೆ ಅಷ್ಟೇ. ಸೊ ಯಾ, ಇಷ್ಟೊತ್ತಾದರೂ ನಾವು ಇಲ್ಲೇ ಕತ್ಲಾದರೂ ಇಲ್ಲೇ ತಿರುಗ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿರ್ತೀರ. ಯಾಕೆಂದರೆ ಇಲ್ಲಿ ನೋಡೋಕ್ಕೆ ಇದಿಷ್ಟೇ ಇರೋದು, ಹಾಗಾಗಿ ತಿರುಗ್ತಾ ಇದ್ದೀವಿ. ಆಮೇಲೆ ಮನೆಗೆಲ್ಲ ಕಾಲ್ ಮಾಡಿದ್ವಿ, ಅವ್ರಿಗೂ ತೋರಿಸ್ತೀವಿ. ಸೊ ಟೈಮ್ ಆಯಿತು. ಯಾ, ವಿಡಿಯೋ ಕಾಲಲ್ಲಿ ಇದ್ವಿ ಆ್ಯಂಡ್ ಎಲ್ಲ ತೋರಿಸ್ತಾ ಇದ್ವಲ್ಲ. ಸೊ ಇಟ್ ಟುಕ್ ಅ ಲಿಟಲ್ ಟೈಮ್. ಇಲ್ಲೂ ಜನ ನೋಡಿ ಎಷ್ಟು ಬೆಲೆ ಕೊಡ್ತಾರೆ.
ಟ್ರಾಫಿಕ್ ಲೈಟ್ಸ್ಗೆ. ಹೇಳಿದ ತಕ್ಷಣ ಓಡೋದು ಇವನು. ಯಾರು ಇವನು? ನೀನು ಯಾವನೇ ನೀನು? ಹಿಂಗೆ ಅಜೀಬ್ ಮಾಡೋದು ನಮ್ಮನ್ನ. ಕರೆಕ್ಟಾಗಿ ಓಡೋದು ಅದು. ಬಟ್ ಇನ್ನೇನು ನೀನು ಬೀಳೋದಿತ್ತು. ಬಟ್ ಸ್ಟಿಲ್ ಸ್ವಿಟ್ಜರ್ಲೆಂಡಲ್ಲಿ ಚೆನ್ನಾಗಿ ಫಾಲೋ ಮಾಡೋರಪ್ಪ. ಇವಾಗ ಇನ್ನೊಂದು ಜಾಗಕ್ಕೆ ಕರ್ಕೊಂಬಂದಿದ್ದಾರೆ ನಮ್ಮ ಜಯಂತ್ ಅವರು. ಏನಿದ್ರೆ ಹೆಸರು? ನೋ ಥ್ಯಾಂಕ್ ಯು. ಕಸ್ಟೆಲ್ಲೋ ಫೋಸೆಸ್ಕೋ. ಓಕೆ, ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲೊಂದು ಚಂದದ ಫೌಂಟೇನ್ ಉಂಟು. ಐ ಥಿಂಕ್ ಯು ವಿಲ್ ಹ್ಯಾವ್ ಟು ರಿಸರ್ಚ್ ಆ್ಯಂಡ್ ಟೆಲ್ ಯುವರ್ ಆಡಿಯನ್ಸ್. ಅವ್ರಿಗೆ ಹೇಳಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ನೀವು ರಿಸರ್ಚ್ ಮಾಡಬೇಕು ಇವಾಗ ಅದ್ರ ಬಗ್ಗೆ. ಇಟ್ಸ್ ಅ ಹಿಸ್ಟಾರಿಕಲ್ ಮ್ಯೂಸಿಯಂ. ಓಕೆ, ಮ್ಯೂಸಿಯಂ ಅಂತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಖುಷಿ ಆಯಿತು. ಹಂಗೆ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಾವು ಸ್ಟ್ರೇಟು. ಕ್ಯಾಸ್ಟೆಲೋ ಸೊರಾಸೊ ಇದೆ ನೋಡಿ ಹೆಸರು. ಕೂತ್ಕೊಂಡ್ಬಿಡು. ಡಿಸ್ಕವರ್ ಹಿಡನ್ ಪ್ಲೇಸಸ್ ಆಫ್ ದ ಸೊರಾಸೊ ಕ್ಯಾಸಲ್. ತುಂಬಾ ಚೆನ್ನಾಗಿದೆ ಕ್ಯಾಸಲ್ ಗೈಸ್. ನಾವು ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಬಂದಿರಲಿಲ್ಲ ಅಂದಿದ್ರೆ. ಆ್ಯಕ್ಚುಲಿ ವೆರಿ ಪ್ರಿಟಿ. ಡುವೋಮಲ್ಲೇ ಇಡೀ ಟೈಮ್ ಕಳೆದ್ಬಿಟ್ವಿ. ಇದನ್ನ ಎಂಡಲ್ಲಿ ನಾವು ಮ್ಯಾಪಲ್ಲಿ ನೋಡಿದ್ದು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ. ಗುಡ್ ವೀಕ್ ಏಮ್. ಇನ್ನೊಂದು ಲಾಸ್ಟ್ 30 ಮಿನಿಟ್ಸ್ ಇತ್ತು, ನೋಡ್ಕೊಂಬಂದ್ವಿ ಹಾಗೆ ಎಲ್ಲ. ಟೈಮ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ. ಅಲ್ಲಿ ಯಾರೋ ಪಾಪ ವಾದ್ಯವನ್ನು ನುಡಿಸುತ್ತಿದ್ದಾರೆ. ನೈಸ್. ಸತ್ಯಭಾಮೆ ಕೋಪವೇ